ಇವತ್ತು ಫೆಬ್ರವರಿ 16 ನಮ್ಮ ಡಿ ಬಾಸ್ ಊಟದ ಚಾಮುಂಡೇಶ್ವರಿ ತಾಯಿ ನಮ್ಮ ಡಿ ಬಾಸ್ ಅವರಿಗೆ ಆರೋಗ್ಯ ಆಯಸ್ಸು ಆದಷ್ಟು ಬೇಗ ಹಾಗೆ ಅವರ ಅಭಿಮಾನಿಯಾಗಿ ನಾನು ಊಟ ಹಾಕಿದ್ದೇನೆ. ನೆರಳ ನೀಡೋ ಮರ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ ನೀನಯ್ಯ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ತಾನು ಜೀವ ನೀಡೋ ನಿನ್ನ 4 ಜನಕ್ಕೆ ಅನ್ನ ಹಾಕುವಂಥ ಒಂದು ಕೆಲಸ ನಾನು ಕೂಡ ಮಾಡಿದ್ದೀನಿ. ವೈಯಕ್ತಿಕವಾಗಿ ಯಾವುದೇ ರೀತಿಯ ಪ್ರಚಾರಕ್ಕಾಗಲಿ ಅಥವಾ ನೇಮು ಫೇಮ್ಗಾಗಲಿ ಈ ರೀತಿ ಮಾಡಿ ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಈ ಒಂದು ವಿಡಿಯೋ ಯಾರಾದರೂ ಒಬ್ಬರು ನೋಡಿ ಅವ್ರ ಇನ್ಸ್ಪಿರೇಷನ್ ಆಗಿ ಒಂದು 4 ಜನಕ್ಕೆ ಊಟ ಹಾಕಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇನ್ನೇನಿದೆ ಲೈಫಲ್ಲಿ, ದುಡಿತೀವಿ, ತಿಂತೀವಿ, ನಾಳೆ ದಿನ ಸಾಯ್ತೀವಿ. ಆ ಗ್ಯಾಪಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋದ್ರೆ ಎಷ್ಟೋ ಖುಷಿ ಅನಿಸುತ್ತಲ್ವ. ಖಂಡಿತ ಹೇಳ್ತೀನಿ, ನಾನು ಅವರ ಅಭಿಮಾನಿ ಆಗಿರೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಹೀಗೆ ಮುಂದೆ ಕೂಡ ನಾನು ಸಾಯೋವರೆಗೂ ಕೂಡ ಈ ರೀತಿ ಒಂದು ದಾನ ಧರ್ಮದಲ್ಲಿ ನನ್ನ ಕೈಲಾದಷ್ಟು 10 ಜನಕ್ಕೋ 20 ಜನಕ್ಕೋ 50 ಜನಕ್ಕೋ ನನ್ನ ಕೈಲಾದಷ್ಟು ಸಹಾಯ ನಾನು ಖಂಡಿತ ಅನ್ನ ಹಾಕುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಷ್ಟೇ. 4 ಜನಕ್ಕೆ ಹೊಟ್ಟೆ ತುಂಬಿಸೋ ಆಗಿದ್ರೆ ನಾವು ಏನು ಮಾಡೋದಕ್ಕೂ ರೆಡಿ ಇರ್ತಾರೆ. ಹಾಗೆ ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೆಮ್ಮೆ ಪಡ್ತೀನಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಥ್ಯಾಂಕ್ ಯು ಸೊ ಮಚ್.